ಹೊಕ್ಕನಂತ ಕಂಡವ್ರ ಕಾಲ ಹಿಡ್ಕೊಂಡಿ ಗಂಡನ ಮನೆಗೆ ಹೊಕ್ಕನಂತ ಕಂಡವ್ರ ಕಾಲ ಹಿಡ್ಕೊಂಡಿ ದೇವರ ಕೋಲಾಗ ಹಾಸಿಗೆ ಮಾಡಿಕೊಂಡಿ ಉಲ್ಲಾಸದಾಗ ಊಟ ಕಡಿಮೆ ಉಂಡಿ ಬೆಳ್ಳ ಬೆಳ ತನಕ ಮಗಲಾಗ ಸಿಕ್ಕ ಮೈಚಾಳಿ ಮುರ್ಕೊಂಡಿ ತನಕ ಮಗಲಾಗ ಸಿಕ್ಕ ಮೈಚಾಳಿ ಮುರ್ಕೊಂಡಿ ಹರಿಯಾಗಿ ಅದ ಜಳಕಾಲಿ ಮಾಡಿಕೊಂಡಿ ಆ ಇಟ್ಟಲ್ಲಿ ಹೋಗಿ ಕಾಯಿ ಒಡಕೊಂಡಿ ತುಂಬುದ್ರ ಒಳಗ ಗಂಡ ಮಗನ ನೀನು ಬಗಲಾಗ ಎತ್ತಗೊಂಡಿ ವರ್ಷ ತುಂಬುದ್ರ ಒಳಗ ಗಂಡ ಮಗನ ನೀನು ಬಗಲಾಗ ಎತ್ತಗೊಂಡಿ ನರ್ಗೊಂದು ಹೋಗಿ ಗುರುಪಾದ ಪಡ್ಕೊಂಡಿ ಕುಳ್ಳೂರ ಹುಡುಗನ್ನ ಹುಡುಕಿಯ ಮಾಡಿಕೊಂಡಿ ನರನೂರ ಮಲ್ಲನ ಸಖಿಯ ಕೇಳಿ ಮನದಾಗ ನೆಲಗೊಂಡಿ ನನ್ನೂರ ಮಲ್ಲನ ಸಖಿಯ ಕೇಳಿ ಮನದಾಗ ನೆಲಗೊಂಡಿ ಯಾವ ನಿನಗೆ ಎಂಟು ಕೊಡದಾವಂತ ನಿನಗೆ ಯಾವ ಶಾಸ್ತ್ರ ಹೇಳ್ದೈತಿ ಪುರಾಣ ಹೇಳಿತ್ತು ಬಂದು ಹೇಳಿ ನೋಡ್ತಮ್ಮ ಇನ್ನ ಒಂದು ಲೆಕ್ಕಲಿ 9 ಕೊಡದಾವ 8 ಕೋಡಿಲ್ಲ ಹೆಂಗ 9 ಕೊಡದಾವ ನಿನಿ ಹಿಂಬಾಲಿ ಬಾಲ್ ಒಂದೈತಿ ತಳಗ ಹೆಂಗಿದೋಗಲೈತಿ ಅವ್ನು ಹಿಡ್ಕೊಂಡು 9 ಅದಾವ ಅವು ಎಲ್ಲಿದಾವಂತ ಅವ್ನು ಹೇಳ್ತಾನ ನೀ 8 ಕೋಡಿ ಎಲ್ಲಿದಾವ್ ನೀ 1 ಕೋಡಿಂದ ಹೇಳ ಅವು ಇನ್ಯಾರು ಉಳಿದ್ ನಾ ಹೇಳ್ತಾನೆ ಸದ್ದ ಬಾಲ್ ಎಲ್ಲೈತಿ ಆ ಗಾಂಗಿದೋಗಲ್ ಬಡ್ಡೆ ಅದು ಓತಾಡ್ದು ಎಲ್ಲೈತಿ ನಾ ಹೇಳ್ತಾನೆ ನೀನು ಪಾವರ್ ಇದ್ರೆ ಹೇಳುದಿಲ್ಲಿ ಹಾ ನನಗ ತೆಗಲ ಬಗಲ್ ನಡೆಯಂಗಿಲ್ಲ ನೋಡ್ಪ ನಾವು ಜ್ಞಾನಿಯನಲ್ಲಿ ನಿನ್ನಟ್ಟ ಡೊಳ್ಳ ಹಾಡಿ ಎಷ್ಟೋ ಮೆರೆದಿ ಆದ್ರೆ ಸುಳ್ಳು ಹೇಳಕ್ ಹೋಗ್ಬೇಡ ನಾ ಬಡ್ಡಾಯ್ದು ಓದ್ತಾಡ್ದು ಬಾಲ ಎಲ್ಲಿತ್ತಿ ಹೇಳ್ತಾನೆ ಇನ್ನೊಂದು ಕೋಡ ಐತಂದ್ರೆ ಎಲ್ಲಿತ್ತಿ ಹೇಳ ಮತ್ ನೀವು ಸಾವು ಮಾಡಿ ದುಡಿತಾನಂತ ಹೆಚ್ಚಿಗೆ ಮಾತಾಡಕ್ ಹೋಗ್ಬಾರ್ದಪ್ಪ ನಮ್ದು ಎಷ್ಟ ತೊಳಿಬೇಕಷ್ಟ ತೊಳ್ಕೊಂಡು ಹೋಗ್ಬೇಕು ಹೌದಲ್ಲ ನೋಡು ನೀವು ಇನ್ನ ಎಲ್ಲಿ ಹೊಕ್ಕತಿ ಇದ್ರ ತಿಳಿದ ಹೋಗಲಿ ಏನ್ ನಾನು ಜ್ಞಾನಿ ಅಲ್ಲ ನೀನು ಏನಪ್ಪ ಪಂಡಿತದಿ ನಾನು ಎಷ್ಟು ಉಳ್ತೈತಿ ಅಟ್ ಹೇಳ್ತಾನ ಸೃಷ್ಟಿ ಹೆಂಗಾತಿ 10 ಅವತಾರ ಎದರಿಂದ ಅದು ಆದ್ರೆ 11 ಅವತಾರ ಶಕ್ತಿ ನೀ ಹೇಳ್ಬೇಕ 10 ಅವತಾರ ನಾ ಹೇಳ್ತಾನ 11 ಅವತಾರ ಶಕ್ತಿ ದಾಟ ಹೇಳ್ಬೇಕ ನೀ ಬಿಡಂಗಿಲ್ಲ ನೀನು ನಾವ್ ಎದ್ರ ದೇಶನ್ ತೊಟ್ಟು ಅವತಾರ ನಾವ್ ಹೇಳ್ತು ಶಾಪ ಆಯ್ತು ನಮ್ ಪರಮಾತ್ಮ ಅವತಾರ ತೊಡ್ಬೇಕಾರ ನಿನ್ನ ಶಕ್ತಿ ಯಾವ ಶಾಪ ಆಗೈತಿ ಯಾವ ಶಾಪ ಕೊಟ್ರು ಎದ್ರ ದೇಶದಿಂದ ಅವತಾರ ತಾಳಿದೀನಿ 11 ಅವತಾರ ಹೇಳ್ಬೇಕು ನಡೀಲಿ ನೋಡ ಮುಂದೈತ್ ಬಾ ಶಕ್ತಿಲಿಂದ ಈ ಪೃಥ್ವಿಯಾಗಿದ್ದಂತ ಬೆಕ್ಕ ನಾಯಿ ಹಂಗ ಒದರ್ಯಾಡಿ ಬೆಕ್ಕ ನಾಯಿ ಹಂಗ ಒದರ್ಯಾಡಿ
ಗುಣ ಬಲ್ಲ ಅವಳಿ ಕೇಳ ಶಕ್ತಿ ಎಂಬ ಶಬ್ದ ಇಲ್ಲ ಉಪರಾಟಿ ಗಂಟಲ್ ಹಾರುಕೊಂಡಿ ಗುಣ ಬಲ್ಲ ಅವಳಿ ಕೇಳ ಶಕ್ತಿ ಎಂಬ ಶಬ್ದ ಇಲ್ಲ ಉಪರಾಟಿ ಗಂಟಲ ಹಾರುಕೊಂಡಿ ಮೊದಲ ಯುದ್ಧಮ ಅಲ್ಲಮ ಪ್ರಭು ಅಬ್ಬ ಮೊದಲ ಯುದ್ಧಮ ಅಲ್ಲಮ ಪ್ರಭು ಅಬ್ಬ ಕುಂತ ಕೇಳ ಹುಡುಗಿ ಮುಂದಿನ ಜಾಲಿ ಕುಂತ ಕೇಳ ಹುಡುಗಿ ಮುಂದಿನ ಜಾಲಿ ಅಲ್ಲ ಬಿಸ್ಮಿಲ್ಲ ರಸೂಲಿಲ್ಲ ಹೊರತ ಯಾರು ಇದ್ದಿದ್ದಿಲ್ಲೋ ಅಜ್ಞಾನಿ ಅಲ್ಲ ಬಿಸ್ಮಿಲ್ಲ ರಸೂಲಿಲ್ಲ ಹೊರತ ಯಾರು ಇದ್ದಿದ್ದಿಲ್ಲೋ ಅಜ್ಞಾನಿ ಸುಣ್ಣ ನಿರ್ಮಕಾರ ನಿರ್ಧಾರ ಮಾಡಿ ನೀ ಸುಣ್ಣ ನಿರ್ಮಕಾರ ನಿರ್ಧಾರ ಮಾಡಿ ಬರದ ಇಟ್ಟ ನೋಡ ದಪ್ತರ್ ಮಾಡಿ ಬರದ ಇಟ್ಟ ನೋಡ ದಪ್ತರ್ ಮಾಡಿ ಮೂರು ಲೋಕದೊಳಗೆ ಶಿವನ ವರ್ತ ಯಾರು ಇಲ್ಲ ಓಮ ಎಂಬ ನಾದ ನಾಲ್ಕು ಕಡಿ ಏನ್ ಹೇಳ್ತಾನ ಕವಿ ಮೂರು ಲೋಕದೊಳಗೆ ಶಿವನ ವರ್ತ ಯಾರು ಇಲ್ಲ ಓಂ ಎಂಬ ನಾದ ಇತ್ತು ಎಲ್ಲ ಸುತ್ತು ಕಡೆ ಅವಂದು ಉದು ಅಂತ ಐತಿ ಅನ್ನೋ ಸುತ್ತು ಕಡೆ ಮಾಡಿ ಅದು ಹೇಳ್ತೀನಿ ಇನ್ನ ಬಾಳ ಮೂರು ಲೋಕದೊಳಗ ಶಿವನ ವರ್ತ ಯಾರು ಇಲ್ಲ ಓಮ ಎಂಬ ನಾದ ಇತ್ತು ನಾಲ್ಕು ಕಡಿ ಮೈನಿಂದ ಮದೆ ಹುಟ್ಟನಂತ ಕುಂತಳಿಕೆ ಹೇಳಿ ಇವರ ಮುಕ್ಕುಳಿಯಾಗ ಬದದಿ ಒಂದಳಿ ಸುಳ್ಳಂದ್ರ ಮುಕ್ಕುಳಾಗ ಬಡದಿ ಒಂದಳಿ ಏ ಶಾಸ್ತ್ರ ಬಲ್ಲವನ ಹೋಗ ತಂಗಿ ನೀನು ಕೇಳಿ ಹೆಣ್ಣ ಹೆತ್ತ ಅಂತ ಈಕಿ ನಡೆಸಿ ಬಿಟ್ಟಾಳ ಹಾವಳಿ ಆ ಕಾಲಕ್ಕೆ ಕಾಲಕ ಒಬ್ಬನೇ ಅಲ್ಲ ಅವನ ವರ್ತ ಯಾರು ಎಲ್ಲೋ ಯಾರು ಇರಲ್ಲ ಶಕ್ತಿ ಎಂಬ ಸುದ್ದಿ ಎಲ್ಲ ಉಪರಾಟೆ ಗಂಟ ಹಾರುಕೊಂಡೆ ಮತ್ತೇನ್ ಕೇಳ್ತಾರ ಗೊತ್ತ ನೀವು ಏನ್ ಕೇಳ್ತಾನ್ರಿ ದ್ಯಾಮೋನ್ ಗಾಂಡ್ಯಾರ ದುರ್ಗೋನ್ ಗಾಂಡ್ಯಾರ ದುರ್ಗವನ್ ಗಾಂಡ್ಯಾರ ಚಿಂಚಲಿ ಮಾಯವನ್ ಗಾಂಡ್ಯಾರ ಗಂಡ್ಸೋಗಪ್ಪ ಗಾಂಡ್ಯಾರ ನೋಡ್ತಮ್ಮ ಕಾರ್ತಿವೀರ ಅರ್ಜುನ ಹೌದು ಜಮದಗ್ನ ಹೊಡೆದಾಗ ಈಕಿ ರೇಣುಕ ಎಲ್ಲಮ್ಮ ಲಬ ಲಬ ಹೋಗ್ಕೊಂಡ್ ಬಲಿ ಹೊಡ್ಕೊಂಡ್ ಹೌದಲ್ಲ ಸುಳ್ಳ ಕರೆನ ಕರೆನಲ್ಲ ಮತ್ತ ಹೌದು ಆತ ನಿನಗೆ ಪ್ರಾಣ ಉಳ್ಸಾಕ್ ಬರ್ಲಿಲ್ಲ ನಿನ್ನ ಶಕ್ತಿ ಎಲ್ಲಿತ್ತಾಗ ಹನ್ನೊಂದು ಶಕ್ತಿ ಅದಾವಂತೀನಿ ನಾನು
ಬರೇ ಜಮದಾಗಿನ ಒಂದು ಪ್ರಾಣ ಉಳಿಸಲ್ ಪಾವರ್ ಇಲ್ಲ ನಿಮ್ಮ ತೆಕ್ಕ. ಹೌದ್ರಿ. ಹೌದಾ? ಲಾಭ ಹೋಗೋಣ ಪರಶುರಾಮ ಸಲ್ಲಕ್ಕೆ ಎತ್ತಿ ಒಂದ ಯಾರು ಹೊಡೆದ್ರು? ಕಾರ್ತಿವೀರ ಅರ್ಜುನ ಹೊಡೆದ. ಈ ಅದರ ದರ್ಶನ ಹೊಡೆದ. ಕಾಮದೇನ ಕಲ್ಪವೃಕ್ಷ ಇತ್ತವಂತೆ ಜಮದಗ್ನ ತೆಕ್ಕ. ಕಾರ್ತಿವೀರ ಅರ್ಜುನ ಏನು ಮಾಡಿದ? ಏನ್ ಮಾಡ್ತಾನ್ರಿ? 1000 ಗಂಟ್ಲೆ ದಂಡ ತಗೊಂಡ ಗುಡ್ಡಕ್ಕೆ ಬ್ಯಾಟಿ ಹೋಗಿದ್ದ. ಎಲ್ಲ ಮಂದಿ ನೀರೇಡ್ಸಿತ್ತು. ಇವ್ ಒಂದಿಟ್ಟು ಗುಡಿಸ್ಲಿತ್ತು ಜಮದಗ್ನಿದು. ಒಟ್ಟು ಹುಗಿ ಹಾಯ್ತಿತ್ತು. ಮುಂದೆ ಬೆಂಕಿ ಕೊಡ್ಡ ಇಟ್ಕೊಂಡು ಕೂತಿದ್ದ. ಈ ಸರ್ವರ್ ಕೊಳ್ಳದಾಗ ಒಂದಿಟ್ಟು ಹುಗಿ ಬರತತ್ತೆ. ಯಾರ್ದು ಆಶ್ರಮದ ನೋಡಿ ಬರ್ ನಡಿ ಅಂತ ಅಲ್ಲಿ ಒಂದಿಬ್ರು ಬಾಂದ್ರ. ಏನ್ರಿ ಅಪ್ಪ ಅವ್ರ ನೀರ್ದಾವಣ್ರಿ ಕುಡಿಯಾಕ. ಆಯ್ತಪ್ಪ ನೀರು ಅಟ್ಟೆ ಹಾಕಪ್ಪ. ಎಷ್ಟು ಮಂದಿ ಬಂದ್ರಿ? ಎಲ್ಲಾರು ಉಂಡು ಹೋರಿಪ್ಪ ಅಂತೇಳಿ ಜಮದಗ್ನಿ ಹೇಳಿದ. ಅನ್ನಗಳನ್ನ ಏನಿಲ್ಲ ಅಪ್ಪ ಈಟ ನೋಡಿ ಗುಡಿಸ್ಲೈತಿ. ನಾವು 1000 ಗಂಟ್ಲೆ ದಂಡ ಬಂದಿವು. ನಮ್ಮನ್ನ ಉಣಿಸ್ತಾನ ನೀವು ಅಂದ್ರ ಮಗಿ ಅದ. ನಾ ಇದನ್ನ ನೋಡೇ ಬಿಡು ಪರೀಕ್ಷೆ ನಾವು ಹೋಗಿ ಕಾರ್ತಿವೀರ ಅರ್ಜುನ್ ಹೇಳಿದ್ರು. ನರ್ಲಂತಿಡಿ ದಂಡನ ತಂದವ್. ಮಲ್ಲಪ್ರಭಾ ನದಿ 2 ಕಿಲೋಮೀಟರ್ ಐತಿ. ನೀವು ಅಷ್ಟ್ರು ಹೋಗಿ ಜಳಕ ಮಾಡಿ ಬರ್ಗೋಡ್ದು ಅಡಿಗೆ ತಯಾರಿರ್ತದೆ. ನೀವು ಉಂಡವ್ರು ಹೋಗಿಬಿಡೋಕ್ರಪ್ಪ. ನೋಡ್ರಿ 1000 ಗಂಟ್ಲೆ ದಂಡ ಜಳಕಕ್ಕೆ ಹೋತಿ. ಕಾಮದೇನು ಕಲ್ಪವೃಕ್ಷ ಬೇಡಿದಟ್ಟ ಅನ್ನ ತಯಾರು ಮಾಡಿಟ್ಟು ಬಿಡ್ತಾರೆ. ಕಾಮದೇನಂದ್ರೆ ನಮ್ದಲ್ಲ ಅನ್ನವ್ರವ್ರ. ಆ ಕಾಮದೇನು ಹೊಟ್ಟೆ ಎಷ್ಟು ಮಂದಿ ಋಷಿಗಳದ ಗೊತ್ತತ್ತೆ ನಿನಗೆ? 12,000 ಮಂದಿ ಋಷಿಗಳ ಕಾಮದೇನು ಹೊಟ್ಟೆ ಆಗದಾರ. ಇನ್ಬೇಕಾದ್ರೆ ಫೋಟೋದಾಗ ತೋರ್ಸ್ ನಡಿ. ಇವ 18 ಪುರಾಣದಾಗಿರ್ಬೇಕ. ಎಲ್ಲ ನಮ್ದು ಅಂದಿರಿ ಮತ್ ನೀವು. ಆ ಟೈಮ್ದಾಗ ಎಲ್ಲ ಅಡಿಗೆ ತಯಾರಾಗಿ ನಿಂತಿ ಇವ್ರ ಜಾಕ ಮಾಡಿ ಬಂದ್ರ. ಏನಪ್ಪ ನಿಮಗೆ ಏನ್ ತಿಳ್ತೈತಿ? ಹಾಕೊಂಡು ಉಂಡು ಹೋರಿಪ್ಪ ಅಂದ್ರ. ಎಲ್ಲ ಎಲಿ ಗಿಲಿ ಎಲ್ಲ ಸಂಗ್ರಾಮ ಇತ್ತು. ಎಲ್ಲ ಹಾಕೊಂಡು ಉಂಡು ತಯಾರಾದ್ರು. ಕಾರ್ತಿವೀರ ಅರ್ಜುನ ಉಂಡು ಬಗಿ ಜಂತಿ ಅನಿಸ್ತಾರಂತಾರೆ ಇಂಥ ಮಂದಿ. ನೀ ನೋಡು ಸನ್ಯಾಸಿರಿ, ನಾನು ದೊಡ್ಡ ರಾಜ ಅದನ. ನಿನಗೆ ಅಡಿಗೆ ಎಲ್ಲಿಂದ ಬಂತು? ಯಾರು ಮಾಡಿದ್ರು ಅಂತ ಕೇಳಿದ. ನನ್ನ ಕಾಮದೇನು ಕಲ್ಪವೃಕ್ಷ ಅದ. ನಾ ಬೇಡಿದ್ದ ಕೊಡ್ತತಿ ಅಂದಾಗ ಆಗೈತಪ್ಪ. ಉಂಡ್ರಿ ಹೋರಿ ಅಂದ. ನೀನು ಸನ್ಯಾಸಿರಿ, ನಾ ರಾಜ. ನನ್ನ ಕಾಮದೇನು ಬೇಕಂದವ. ಅದು ನಾ ಕೊಟ್ಟದಲ್ಲ, ನಾ ತಂದದ್ದಲ್ಲ. ಭಗವಂತ ಕೊಟ್ಟದ ಆಶ್ರಯ ಅದ. ಬಂದ್ರೆ ಹಿಡ್ಕೊಂಡು ಹೋಗ. ನೀವು ಗುಡ್ಡ ಎಲ್ಲ ತಿರುಗಾಡಿದ್ರು ಸಿಗಲಿಲ್ಲ. ಇವ್ರು ಎಲ್ಲ ಕರಿ ಎಲ್ಲ ಗಪ್ ಕುಂದ್ರಬೇಕಲ್ಲ. ಅವು ಗಪ್ ಕುಂಡ್ತಾಳಕ್ಕೆ ಅದು ಹಂಗ ಸಿಗುದಿಲ್ಲ. ಜಮದಗ್ನಿ ಪ್ರಾಣ ಹೋಗ್ಬೇಕು, ಬಂದು ನಿಮ್ ಕೈ ಸಿಗಬೇಕು ಅಂತೇಳಿ ಹಚ್ಚಿದ್ಲ ಒಳಗೆ ಬೆಂಕಿ. ಎಷ್ಟು ಮಂದಿ ಕೊಲೆ ಮಾಡ್ಸಾರ ಗೊತ್ತತ್ತೆ ನೀವು? ಅಲ್ಲ, ಎಷ್ಟು ಮಂದಿ ಮಾಡ್ಸಾರ ಗೊತ್ತೈತಿ? ಅಲ್ಲಿ ಭಾಳ ಹೇಳಿದ್ರೆ ಲಿಸ್ಟ್ ಕೊಡ್ತಾನು. ಅವಾಗ ಸರ್ದ್ ನಿಂತವನು ಮತ್ತೆ ಬೆಲ್ ಹೊಡೆದು ಬಿಟ್ಟಪ್ಪ ಅವ್. ಯಾರಿಗೆ? ಜಮದಗ್ನಿ ಬೆತ್ತಕೊಂಡ. ಕಾಮದೇನು ಆಕಾಶಕ್ಕೆ ಹಾರಿ ಹೋತಿಂತ ಕರ್ಮದವ್ರ ಕೈಯ ಸಿಕ್ಕಿತ್ತನ. ಹಂಗಾಗಿ ಸಿಗತ್ರಿ ಅದು. ಹೋತು. ಅವಾಗ ಹೋಗ್ಕೋತ ಕೂತ್ಲ. ಅವಾಗ ಬಂದ ಒಟ್ಟ ಛತ್ರಿ ಅಂಶ ನಿರಂಶ ಮಾಡ್ದಂತ ಎಲ್ಲಾರು ಹೊಡ್ಕೊಂತ ಹೊಂಟ. ಯಾರು? ಪರಶುರಾಮ. ಪರಶುರಾಮ. ಇಂತ ಹಿಜಿಟ್ಯಾಗಳು ಆಗ್ಯಾರ ನೋಡಿಗ. ಸೀರೆ ಉಟ್ಟವ್ನ ಬಿಡ್ತಿದ್ದವ್. ಸೀರೆ ಉಟ್ಟವ್ನ ಹೊಡಿದ್ ಬಿಡ್ತಿದ್ದವ್. ಯಾಕ ತಾಯಿ ಸ್ವರೂಪ ಆಗಿರಿ ನೀವು ಅಂತ ಬಿಡ್ತಿದ್ದ. ಇವ್ರು ಏನ್ ಮಾಡ್ರ ಟೈಮ್ ಎಲ್ಲಾರು ಸೀರೆ ಉಟ್ರಿ. ಇವ್ರು ಗಂಡಸರು. ಅವಾಗ ಅವನ್ ಶಾಪಾತಿ. ನೀ ಗಂಜೋಗಪ್ಪ ಆಗಿ ನಮ್ಮ ಅವ್ನ ಮುಂದೆ ಕುಣಿರಿ ಅಂತ ಅವ್ನ ಶಾಪ ಆಗೈತಿ ಇವ್ರಿಗೆ. ಪರಶುರಾಮಂದ. ಈಗ ಅವ್ರು ಹಿಸ್ಡಿ ಆಗಿ ಅವ್ರ ಮುಂದೆ ಕುಣಿತಾರ. ಕೊಡ ಇದ ಸಂಬಂಧ ನೋಡ್ರಿ. ಇದ ಸಂಬಂಧ ಐತಿ. ಅವನ ಶಾಪದಿಂದ ಈಗ ಅವ್ರ ಪೌಳ್ಯ ಕುಣಿತಾರ. ಅವ್ರು ಅವನ್ ಶಾಪ ಕೊಡಿದ್ರೆ ಯಾಕೆ ಹಾಕ್ಯತ್ ನಿಮ್ ರಾಡಿ. ನಿಮ್ಗೆ ಅವನ್ ಶಾಪ ಆತಿ. ಆ ಶಾಪ ಆದಿಲ್ ನೀ ಗಂಡನ ಒಬ್ಬ ತಾಳಿ ಕಟ್ಟಿದಿ. ಏನ್ ಜಮದಗ್ನಿ ತಾಳಿ ಇತ್ತು, ಏನ್ ಪರಶುರಾಮನ ತಾಳಿ ಇತ್ತು? ನೀನೇ ಹೇಳ ಬಂದು.
ನೀವು ಕೊಳ್ಳ ತಾಳಿ ಐತಿಲ್ಲ ಮತ್ತೆ ಆಯ್ತಾ ಗಂಡಸೋಗಪ್ಪ ಯಾರ ಲಗ್ನ ಆಗಂಗಿಲ್ಲ ಹಾ ಹಾ ನೀವು ತಾಳಿ ಅದ್ರ ದಿವಸ ಕಟ್ಕೊಂಡು ಯಾರು ತಾಳಿ ಅವ ಗಂಡು ಬೇಕಲ್ಲ ಗಂಡು ಬೇಕಲ್ಲ ಮತ್ತೆ ತಾಳಿ ಐತಿ ಹೌದು ಗಂಡಿದ್ದಾಗ ತಾಳ ಅಂತಾರ ಅದಕ್ಕ ಅನ್ಲ ಯಾರು ಗಂಡು ಏನ ಜಮದಗಿನ ಗಂಡು ಪರಶುರಾಮ ಗಂಡು ಹೇಳಪ್ಪ ಹೇಳ್ತಾರ ನೋಡು ಸುಗುಣ ನಿರ್ಗುಣ ಮರಣ ರಹಿತ ಶಿವ ಸುಗುಣ ನಿರ್ಗುಣ ಮರಣ ರಹಿತ ಶಿವ ಹೆಣ್ಗಂಡ ರೂಪ ಇಲ್ಲ ಅವಾಗ ಹೆಣ್ಗಂಡ ರೂಪ ಎಲ್ಲ ಅವಾಗ ಸೂರು ಬಿಡ್ಬೇಡ ಕಣ್ಣಿಗೆ ಕಾಣುವುದಿಲ್ಲ ಯಾವ ಜಾಗ ಬಿಟ್ಟಿಲ್ಲ ತುಂಬಿ ತುಳಕ ತಾನು ಎಲ್ಲರೊಳಗ ಕಣ್ಣಿಗೆ ಕಾಣುವುದಿಲ್ಲ ಯಾವ ಜಾಗ ಬಿಟ್ಟಿಲ್ಲ ತುಂಬಿ ತುಳಕ ತಾನು ಎಲ್ಲರೊಳಗ ಹಾಗೆ ಯಾವಂತೂ ಹುಟ್ಟಿದ ಅವನು ಸತ್ತಿಲ್ಲ ಅವಂತೂ ಹುಟ್ಟಿದ ಅವನು ಸತ್ತಿಲ್ಲ ಹುಟ್ಸಾವ ಇಲ್ಲ ನೋಡ ಸಂಭಾಗ ಸಾವ ಇಲ್ಲ ನೋಡ ಸಂಭಾಗ ನೀನೆ ಹುಟ್ಟುವಕಿ ನೀನೆ ಸಾಯುವಕಿ ಲಕ್ಷ ಚೌರಾಸಿಯ ಯೋನಿ ಒಳಗ ಹಾಗೆ ನೀನೆ ಹುಟ್ಟುವಕಿ ನೀನೆ ಸಾಯುವಕಿ ಲಕ್ಷ ಚೌರಾಸಿಯ ಯೋನಿ ಒಳಗ ಹಾಗೆ ಆತ್ಮ ಅಂತರಾತ್ಮ ಪರಮಾತ್ಮ ಜೀವಾತ್ಮ ಮಾಸ್ತರ ಗಂಡುಗಳು ಯಾರ್ಯಾರು ಆತ್ಮ ಅಂತಾರ ಆತ್ಮ ಪರಮಾತ್ಮ ಜೀವಾತ್ಮ ಅಂತ ಹೇಳ್ತೀರಿ ನೀವು ಶರೀರಕ್ಕೆ ಗಂಡದಾವ ಹಾ. ಈ ಶರೀರಕ್ಕೆ ಗಂಡದ ಹೌದಾ ಅದು ಏನಾಗೈತಿ ಏನಾಗೈತ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಯಾರು ದ್ಯಾಮೋನ್ ಗಂಡ ಯಾರು ದುರ್ಗೋನ್ ಗಂಡ ಯಾರು ಮುದುಗಾಟಿ ಉದ್ದೋನ್ ಗಂಡ ಯಾರು ಗಂಡ ಯಾರು ಇವ್ರ ಗಂಡ ಯಾರು ಯಾರಪ್ಪ ನೀವು ನಮ್ಮ ಗಂಡಗಳ ಹೆಸರು ಹೇಳ್ತೀನಿ ನಿಮ್ಮ ಗಂಡನ ಹೆಸರು ಹೇಳ್ತೀರಾ ಹೇಳ್ತಾರಲ್ಲ ನೋಡುನು ಹಾ ಗಂಡ ಯಾರು ನೋಡು ಒಂದು ಮಾತು ಹೇಳ್ತಾನು ಗುಳದಾಳಿ ಒಬ್ಬನ ಕಡೆಯಿಂದ ಕಟ್ಸ್ಕೊಂಡಾರ ಹೌದು ಯಾರು ಇವ್ರು ಇವ್ರ ಮತ್ತೆ ಮೂರು ಮಂದಿ ಆ ಗುಳದಾಳಿ ಕಟ್ಟಿದ ಹೋಗ್ಯಾನ ಆಗ ಇನ್ನ ಗುಳದಾಳಿ ತಿರ್ಕೊಳ್ಳಾಗ ಮತ್ತೆ ಎಟ್ಟು ಆಡ್ತಾರದಿರಪ್ಪ ಮರ ಏನ್ ಕೇಳ್ತೀರಿ ನೀವು ಬಾಳ ಆಡ್ತಾರ ಕಂಪನಿ ಅದ ಹಾ ತಮ್ ತಾವ ತಕೊಂಡಿದ್ರ ಕಟ್ಟಿದವ ಆಗ ಹೋಗ್ಯಾನ ಇನ್ನದ ಇನ್ನ ಯಾವ್ದು ಕೊಳ್ಳ ಗುಳದಾಳಿ ಯಾಕಾಯ್ತು ಯಾಕೈತಿ ಅವ್ರು ಹೇಳ್ತಾರ ಬಂದು ಸಂಬಳ ಮಾಡಿ ಬಡ್ಕೋಬೇಡ ಲೆಕ್ಕದಾಗ ಕೇಳೊಂದಿಟ್ಟ ಮುಂದೆ ಅದು ವಿಷ್ಣು ಅವತಾರದ ಏನ್ರಿ ಇವ್ರ ಹೆಣ್ಣು ದೇವ್ರೆಲ್ಲ ವಿಷ್ಣು ಅವತಾರ ಐತೆ ಅಂತ ಹೇಳ್ತಾರೆ ಕ್ವಾರ್ ಮೀಸಿದಾವ್ ತಲೆ ಮ್ಯಾಲ ಬಾಸಿಂಗ್ ಅದ ದಂಡಿರ್ಬೇಕಾಗಿತ್ತ ಹೌದಾ ಏನತಿ ಬಾಸಿಂಗ್ ಅದ ಕ್ವಾರ್ ಮೀಸಿದಾವ್ ಹೌದ್ರಿ ಕೊಳ್ಳಾಗ ತಾಳೈತಿ ಮೂಗ್ನ್ಯಾ ಮೂಗ್ತೈತಿ ಅದು ಏನೈತಿ ವಿಷ್ಣು ಅವತಾರ ಐತ ಹೌದು 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 ಇವ್ರು ಹೆಣ್ಣು ಅಂತಾರ ನಿಮ್ಮ ಹೆಣ್ಣು ದೇವ್ರ ಅವೈಗಳು ಎಲ್ಲಾರು ಹಿಡ್ಕೊಂಡಿದ್ರಿ ಹೇಳಿ ನೀವು ಎಲ್ಲ ಗಂಡಿನದಾವಿಲ್ಲ ನೋಡ್ಕೋ ಎಲ್ಲ ಅಪ್ಪನು ಅದಾವಲ್ಲ ಅವ ಹೌದು ಬೀಸಿ ಗದ ಕತ್ತಿ ಹೌದು ಬಿಲ್ಬಾಣ ಬರ್ಚಿ ಹೌದ ಗದ ಇವೆಲ್ಲ ಗಂಡಿನೂ ಹೌದಲ್ಲ ಹೌದು ಹೌದಲ್ಲ ಏನಂತಾರು ಯಾಕಂದಿ ಸುಂಬ ನಿಸುಂಬ ರಕ್ತ ಬೀಜಾಸುರ ಏನ್ ಮಾಡಿದ್ರಿ ಇವರು ಮಹಾ ತಪಸ್ಸರಿ ಮಾಡಿದ್ರು ಹೌದು ಹೌದ್ರಿ ಅವಾಗ ಪರಮಾತ್ಮ ಅವ್ರಿಗೆ ಹೊರಗೆ ಕೊಡಾಕ ಬಂದ ಏನ್ ಬೇಡ್ತೀರಿ ಬೇಡ್ರಿಪ್ಪ ಹೌದು ನನ್ನ ಭಕ್ತಿ ಮಾಡ್ರಿ ನೀವು ಕೊಟ್ಟು ಹೊಕ್ಕಣ ನಾವು ಅಂದ್ಗಳೇ ಅವ್ರು ಏನ್ ಬೇಡ್ಬೇಕು ಏನ್ ಬೇಡಿದ್ರಿ ಬೇಡಿದ್ ಕೊಡ್ತೀರಿ ದೇವ ಅಂದ ಬೇಡಿದ ತಗೋರಿ ಅಂದ ಹೌದು ಹೌದು ನಮಗ್ ಒಟ್ಟ ಮರ್ಣನ ಬ್ಯಾಡ ಅಂತ ಹೊರಗ್ ಕೊಡ ಅಂದ್ರು ಏನ್ರಿ ನಮಗ ಒಟ್ಟ ಮರಣ ಬೇಡ ಅಂತ ಹೊರು ಬೇಕಂತ ಬೇಡಿದ್ರ ನಮಗ್ ಒಟ್ಟ ಮರ್ಣನ ಆಗ್ಬಾರ್ದು ಹೌದು ಅಂತ ಹೊರಗ್ ಕೊಡ ಅಂದಾಗ ಏನ್ ಹೇಳಿದ್ರು ಪರಮಾತ್ಮ ಏನ್ ಹೇಳ್ತಾರ್ರಿ ಅದು ಆಗಂಗಿಲ್ಲ ಹುಟ್ಟಿದೊಮ್ಮೆ ಸಾಯ್ಲೇಬೇಕು ಕಟ್ಟಿದೊಮ್ಮೆ ಬೆಳಿಲೇಬೇಕು ಸೃಷ್ಟಿ ನಿಯಮದ ಹೌದು
ಅದನ್ನ ಬಿಟ್ಟು ಬ್ಯಾರೆ ಏನಾರು ಕೇಳಿ ಅಂದ. ಗೆರಿ ಹಾಕ್ಯಾರ. ಹಾ ಹೌದು. ಅವ್ರು ವಿಚಾರ ಮಾಡಿದ್ರು, ಹರಿ ಹರ ಹರ ಹೌದೌದು. ಹರಿನು ಗಂಡ ಹರನು ಗಂಡ ನಾನು ಗಂಡ. ಹೌದು. ಹರಿಹರ ಸಂಭವ ಕೂಡಿ ಒಂದು ಹೆಣ್ಣು ಕೂಸನ್ನ ಹಡಿಬೇಕು. ನೋಡ್ರಿ ಹೆಣ್ಣು ಕೂಸು 12 ವರ್ಷ ಆಗ್ಬೇಕು, ನಮ್ಮ ಮರಣ ಆಗ್ಬೇಕಂತ ಬೇಡ್ಕೊಂಡ್ರು ಅವ್ರು. ಏನ್ರಿ ಹರಿಹರ ಕೂಡಿ ಒಂದು ಹೆಣ್ಣು ಕೂಸನ್ ಹಡ್ದ, ಹೆಣ್ಣು ಕೂಸಿಗೆ 12 ವರ್ಷ ಆದಿಂದ ನಮಗ್ ಮರಣ ಅಂತ ಬೇಡ್ಕೊಂಡ್ರ. ಬೇಡ್ಕೊಂಡಾಗ ತಟಾಸ್ತು ಮಾಡಿದ ಪರಮಾತ್ಮ ಇವ್ರು ಬಿದ್ದು ನಗಾಕತ್ಯಾರ. ಹೌದಾ? ಕಣ್ ಖುಷಿಲಿದ್ದ. ಏನು ಹರಿನು ಗಂಡ ಹರಾನು ಗಂಡ ಹೆಂಗ ಭೋಗ ಮಾಡಿ ಹಡಿತಾರ ಅವರು, ನಡಿಯಂಗಿಲ್ಲ, ಇದು ಸುಳ್ಳಾಕತ್ತಿ. ನಗತಾರ. ಅವಾಗ ಬಂದು ಏನು ಮಾಡಿದ್ರು ಗೊತ್ತತ್ತೆ ನೀವ್ರು? ಏನ್ ಮಾಡ್ತಾರ್ರಿ ಇವ್ರು ಛತ್ತೀಸ್ಗಢ ದೇವತೆ ದೇವಾಲಯಗಳಲ್ಲೆಲ್ಲ ದಬ್ಬ ಅಂಗಾತ ಮಾಡಿ ತುಳಿದಾಡಕತ್ತಿದ್ರು. ಏನ್ರಿ ಇವ್ರು ಅವಾಗ ಒಳ್ಳೆಲ್ಲ ಪೌಂಟ್ರಿಂಗ್ ಮಾಡಿ ತುಳಿದಾಡಕತ್ತಿದ ಅಂತ ಹೇಳ್ತೀರಿ. ತುಳಿದಾಡಕತ್ತಿದಾಗ ಅವಾಗ ಶಂಕರನ ಆದಿನಾರಾಯಣ ಅಂತಲಿಕ್ಕೆ ಇವರು ಶರಣವಾದಾಗ ಪರಮಾತ್ಮ ಏನು ವರ ಕೊಟ್ಟಿ ಅವರಿಗೆ ನಮ್ಮನ್ನ ಹಿಂಗ್ ಕಾಡಾಕತ್ತಾರು. ಅವಾಗ ವಿಚಾರ ಮಾಡಿದ ಆದಿನಾರಾಯಣ, ಮಾತ್ರ ಇಂಥ ವರ ಮಾತ್ರ ಅವ್ರು ಬೇಡಿದ್ರು ಕೊಟ್ಟನು, ಅವ್ರಿಗೆ ಅಂತ್ಯಕಾಲ ಬಂದೈತಿ ಅಂದಾಗ ಮಧು ಕೈಟ ಮಹಿಷಾಸುರವೇ ಆಚಾರ ಸುಮ್ಮನೆ ಸಂವಾರ ಮಾಡಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಯ್ಕೊಂಡ ತೂಕ ರಮ್ಮನ ತಯಾರು ಮಾಡ್ಯಾರು. ಬ್ರಹ್ಮ ಚೈತನ್ಯ ಕೂಡಿಸೋದಕ್ಕೆ ರಾಜೇಶ್ವರಿ ಅಂತ ನಾಮ ಇಟ್ಟ ಸಿಟ್ಟ ಸಂಪತ್ ಶಕ್ತಿ ಕೊಟ್ರು. ಸ್ವಯಂ ಶಕ್ತಿ ಹೊರಗೆ ಬಿಟ್ರು ರಣ ಆಡೋದಕ್ಕೆ. ಶಕ್ತಿ ಅಂದ್ರೆ ಹೆಣ್ಣಂತೀನಿ ಮಾಣಿಗೇಡಿ ಮುರ್ಕೊಳ್ರಿ ಅಂತಾರ ಅವ್ರು. ಕೇಳ್ರಿ ವಿಷ್ಣು ಅವತಾರದ ಅದ. ಇವ್ರು ತಿಳ್ಕೊಂಡು ಆಕೆ ಗಂಡನ ಹೆಸರು ಇವ್ರು ಕೇಳ್ತಾರ. ತಮ್ಮ ಗಂಡುಗಳು ತಮಗ್ ಬರ್ತಿಲ್ಲ. ಇದು ಸಾರ ಇದೆ. ಇನ್ನು ಬ್ಯಾರೆ ಇನ್ನೊಂದು ಬ್ಯಾರೆ ಪ್ರಕರಣ ಐತೆ, ಅದನ್ನು ಹೇಳ್ತಾನೆ ಮತ್ತೆ. ಯಾಕಂದಿ ವಿಷ್ಣು ಅವತಾರದ ಈ ಸೃಷ್ಟಿನ ಸಾರ್ತತಿ. ಆಕಿ ಗಂಡ್ಯಾರ ಈಕಿ ಗಂಡ್ಯಾರ ಇವ್ರಿಗೆ ಬಡ್ಕೊಂಡ್ ಬಡ್ಬಿಟ್ಟತಿ ದೇವ್. ನಾವೊಂದು ಮಾತ ಸೊಂಟದ ಗಾಳಿ ಬರ್ತಿರ್ತತಿ ನಾಳೆ ಬ್ಯಾಸಿಯಾಗ. ಹೌದಾ? ಅದು ಯಾರು ಹೊಟ್ಟಾಗಿಂದ ಹುಟ್ಟಿ ಬಂದತ್ ನೀನೇ ಹೇಳಿಬಿಡು ಗಂಡು ಮಗನ ಎಷ್ಟು 18 ಪುರ ಅಂತ ತಂದಿಟ್ಟು ಹೇಳಿ. ನೋಡು ಪಾವರ್ ಇದ್ರಿ ಹೇಳಪ್ಪ. ಮತ್ ಮಾಸ್ತರ ಇವ್ ಮಾಸ್ತರ್ ಏನಂತಾನು, ನಾವ್ ಯಾರ ಕೈ ಎಲ್ಲಿ ಹೋಗೈತಿ ಪೂಜೆ ಆಗುದು ಎಲ್ಲಿ ಅಂತ ನಾವ್ ಕೇಳುವ. ಇವ್ ವ್ಯಾಸನ ಕೈ ಯಾರ ಕಡ್ದಾರು ಅಲ್ಲಿ ನಂದಿಕೋಣ ಕಟ್ಟ. ವ್ಯಾಸನ ಕೈ ಯಾರು ಕಡ್ದ್ರು ನಿಮ್ಮವ್ರ ಕಡ್ದಾರ. 18 ಪುರಾಣ ಎಲ್ಲ ನಮ್ಮವ್ರು ಬರ್ದ. ಇವ್ರ ದೇವಿಗಳು ಕೈ ಕಡ್ದಾರ. ಇಂಥ ಕಂಪ್ನಿ ಇವ್ರ ಕೈ ಕಡಿದ್ರು ವ್ಯಾಸರ ಕೈ ಯಾವ ಹೊಳ್ಯಾಗ ಹೋಗಿ ಸಿಗ್ತಾವ್ ನೀನ ಹೇಳ. ಕೇಳುದು ಬರೋಬ್ಬರ ಐತಿ, ಕೈ ಕಡ್ದದ್ ಬರೋಬ್ಬರ ಐತಿ. ಹೌದು. ಅದನ್ನ ಯಾರು ಕಡ್ದ್ರು ಯಾವ ಹೊಳ್ಯಾಗ ಹೋಗಿ ಮಾತಿ ವ್ಯಾಸರ ಕೈ ಸಿಗ್ತಾವ, ಯಾ ನದಿಯಾಗ ಹೋಗಿ ಸಿಗ್ತಾವ ಜಳಕ ಮಾಡಿದ್ಬೇಕು ನೀನ ಹೇಳ. ಮತ್ತೆ ಸೊಂಟದ ಗಾಳಿ ಹುಟ್ಟಿ ಬರ್ತೈತಿ. ಯಾರು ಬಾಯಿಂದ ಬಂದತ್ತೋ ಯಾರು ಹೊಟ್ಟಾಗಿಂದ ಬಂದತ್ತೋ ನೀನ ಹೇಳ್ಬೇಡ. ವಾಯುದೇವ ಅದು ಸೊಂಟದ ಗಾಳಿ ಬರ್ತೈತಲ್ಲ ನೋಡ್ರಿ, ಬರ್ರ ತೊಕ್ಕಿರ್ತೈತಿ. ಹಾಗೆಲ್ಲ ಸೊಂಟದ ಗಾಳಿ ಬತ್ತಂದ್ರೆ ಎಲ್ಲ ಮುಚ್ಚೋಗಿ ಕುಂದ್ರದಾಕತ್ತ. ಅದು ಎಲ್ಲಿಂದ ಹುಟ್ಟಿ ಬಂತು, ಯಾರ ಭೋಗದಿಂದ ಬಂದತಿ ಇದನ್ನ ಹೇಳಿದಿ. ಮತ್ತೆ ನಾ ಯಾವಾರ ಬ್ಯಾರೆ ಐತಿ. ಹೌದು 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 ನೋಡು. ಆತ್ಮ ಅಂತರಾತ್ಮ ಪರಮಾತ್ಮ ಜೀವಾತ್ಮ ರೂಪ ಇಲ್ಲ ನೋಡ ಲಿಂಗದೊಳಗ. ರೂಪ ಇಲ್ಲದ ನೋಡ ಲಿಂಗದೊಳಗ. ಲಿಂಗ ಶೋಭೆ ಮಾಡ ಗುರುಲಿಂಗ ಜಂಗಮ್ಗ ಹರಿತ ನೋಡಿದರ ಕಾಂತ ನಮ್ಗ ಹಾಗೆ. ಲಿಂಗ ಶೋಭೆ ಮಾಡ ಗುರುಲಿಂಗ ಜಂಗಮ್ಗ ಹರಿತ ನೋಡಿದರ ಕಾಂತ ನಮ್ಗ ಹಾಗೆ. ಅಂದಿಗೆಂದಿಗಿದ್ದಾನೆ ಒಬ್ನೇ ತಾನು, ತನ್ನ ಅರಿತ ರೇತುನಲ್ಲಿ ಇಯನು. ತನ್ನ ಅರಿತ ರೇತುನಲ್ಲಿ ಇಯನು. ಬಿಂಬುರೈತ ಕೇಳ ಶಂಕರನು 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 ಕುಂಬಿಳಿಗೆ ಪತಿ ಆದವನು. ಕುಂಬಿಳಿಗೆ ಪತಿ ಆದವನು
ವಾದ ಮಾಡಿ ಸುಳ್ಳ ಯಾಕ ಒದರಾಡಿ ವಾದ ಮಾಡಿ ಸುಳ್ಳ ಯಾಕ ಒದರಾಡಿ ಬಲವಂಚಾಳ ಶಕ್ತಿ ಎಂಬ ಸುದ್ದಿ ಎಲ್ಲ ಉಪರಾಟೆ ಗಂಟಾಲ ಹಾರ ಕೊಂಡೆ ಇವ್ರು ರೇಣುಕಾದೇವಿ ಒಬ್ಬ ಋಷಿ ನಿಂತ್ಕೊಂಡ್ ಕೂತಾಳ. ಏನ್ರಿ ಇವ್ರು ರೇಣುಕಾದೇವಿ ಒಬ್ಬ ಋಷಿ ಹಿಡ್ಕೊಂಡು ಕೂತಾಳ್ತೀರ? ನುಂಗ್ಯಾಳ. ನುಂಗ್ಯಾಡ್ರಿ ಅವ್ ಯಾವ ಋಷಿ ಇವ್ರನ್ನ ಕೇಳ್ಬೇಕಾಗೈತಿ. ಹೌದು 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 ಅವಂದ ಮತ್ತೆ ಕೇಳಬೇಕ್ರಲ್ಲ. ಮತ್ತ ಆಕೆ ನುಂಗಿ ಹಾಕಿದ. ಹೌದು ರಾವಣಗ್ 10 ತಲಿ ರಾವಣ. ಎಷ್ಟು ಮಂದಿ ದೇವಾದಿಗಳಲ್ಲಿ ಎಲ್ಲಾರು ಅಂಜಿಸ್ಕೊಂಡ್ಬಿಟ್ಟ ರಾವಣ. ಎಲ್ಲಾರು ಹೆದರಿ ಓಡಾಕತ್ತಿದ್ರು. ಇವ್ರ ದೇವಿ ಒಬ್ಬಾಕಿದ್ಲು. ಆಕಿ ನೆನ್ಸ್ಕೊಂಡ್ ಬರ್ಬೇಕಂತ ರಗಡ್ ಸೂರದ್ದೇವ. ಹೌದ್ರಿ ಇವ್ 10 ತಲಿ ಹೋಗಿ ತೋರ್ಸಿದ. ಆಕಿ 15 ತಲಿ ತೋರ್ಸಿದ್. ನೀವು ಅಂಜಿ ಓಡಿ ಬಂದ್ ನೀವು ಗುದ್ದ ಹೊಕ್ಕೊಂಡ್ ಆಕಿ ಯಾವಾಕಿ ಹೆಸರು ಹೇಳಿದ ಒಂದು ಪುರಾಣದಾಗ ಐತಿ. ಮತ್ತ ನೋಡುನು ಆಕಿ ನಿಮ್ಮ ಆಕಿನ 15 ತಲಿ ನೋಡಿ ಓಡಿ ಬಂದ್ ಗುದ್ದ ಹೊಕ್ಕೊಂಡ ರಾವಣ. ಆಕಿ ಯಾರ ಮಾಸ್ತರ? ಮಾಸ್ತರ ಮತ್ತೇನಂತಾರ ಇವರು? ಭೀಮ ಸೀರಿ ಉಟ್ಟಾನ ಮುಂದಿನ ದೂರ ಐತಿ. ಅದು ಇನ್ನೊಂದು ದೂರ ಐತಿ. ಅದು ಇನ್ನ ಬಾಳ್ ಕೇಳ್ಯಾರ. ಸಣ್ಣಂಗ್ ಹೋಗುನು. ಏನಂತ ಕಾಲ ಕಂಡ ರೂಪ ಬೈಲ ಕಾರಗಳ ನಿರನ್ಮೂರ್ತಿ. ಬೈಲ ಕಾರಗಳ ನಿರನ್ಮೂರ್ತಿ ಶಕ್ತಿಯ ಬೈಲ ಕಾರಗಳ ನಿರನ್ಮೂರ್ತಿ. ಆಖರಾದಿಂದ ಶಕ್ತಿ ಹುಟ್ಟಾಳ ಬಂದ ಮಾತ ಯಾಕ ಬಳಸಾಡತೆ. ಈ ಎಲ್ಲ ಆಕಾರದಿಂದ ಶಕ್ತಿ ಹುಟ್ಟಾಳ ಬಂದ ಮಾತ ಯಾಕ ಬಳಸಾಡತೆ. ಬಿಂಬು ರೈತ ನಮ್ಮ ಲಂಬೋದರ. ಬಿಂಬು ರೈತ ನಮ್ಮ ಲಂಬೋದರ. ನಾಳೆ ಬರ್ತಾನ ಹುಟ್ಟಿ. ಅಂಬ ನಿಂದ ನೋಡ ಹುಟ್ಸಾಳತಿ. ಆಯಿ ನಿಂದ ನೋಡ ಹುಟ್ಸಾಳತಿ. ಕುಮ್ಮಿಳಿಗೆ ಪತಿ ಯಾವ ಶಕ್ತಿಲಿಂದ ಹುಟ್ಟಿದ್ದ ಯಾವ ಪುರಾಣದಾಗ ಬರದೈತಿ. ಕುಂಬಿಣಿಗೆ ಪತಿ ಯಾವ ಶಕ್ತಿಲಿಂದ ಹುಟ್ಟಿದ್ದ ಯಾವ ಪುರಾಣದಾಗ ಬರದೈತಿ. ಏ ವಾಕ್ಯ ಸಿದ್ಧಿಯಿಂದ ದುಂದು ಹುಟ್ಟಿದಾಗ ವಾಕ್ಯ ಸಿದ್ಧಿಯಿಂದ ದುಂದು ಹುಟ್ಟಿದಾಗ ಬ್ರಹ್ಮಾಂಡಾತ ನೋಡ ಉತ್ಪತ್ತಿ. ಬ್ರಹ್ಮಾಂಡಾತ ನೋಡ ಉತ್ಪತ್ತಿ. ಬ್ರಹ್ಮಾಂಡದಿಂದ ಪಿಂಡಾಂಡ ಹುಟ್ಟೈತಿ. ಬಂದ ಮಾತ ಯಾಕ ಬಳಸಾಡತಿ. ಬ್ರಹ್ಮಾಂಡ ಆದಿಂದ ಪಿಂಡಾಂಡ ಹುಟ್ಟೈತಿ. ಬಂದ ಮಾತ ಯಾಕ ಬಳಸಾಡತಿ. ಅಂಡಜ ಪಿಂಡಜ ಜಲಜ ಉದ್ಬೀಜ ಮಾಡಿ ಇಟ್ಟ ನೋಡು ತಯ್ಯಾರ. ಭೂಮಿ ಆಕಾಶ ಸೂರ್ಯ ಚಂದರ. ನೋಡಪ್ಪ ಸೃಷ್ಟಿ ಮಾಡ್ಬೇಕಂದ ಎಲ್ಲ ವಾಕ್ಯ ಸಿದ್ಧಿಯಿಂದ ಎಲ್ಲ ತಯಾರಿ ಮಾಡಿಟ್ಟ ನೋಡ ಉತ್ಪತ್ತಿ. ಇದನ್ನ ಉತ್ಪತ್ತಿ ಮಾಡಿದ ಬಳಿಕ ಏನ್ ಮಾಡಿದ? ಏನ್ ಮಾಡ್ತಾನ? ಸೃಷ್ಟಿ ಮಾಡ್ಬೇಕ ಜೀವರಾಶಿಗಳೆಲ್ಲ ತಯಾರು ಮಾಡಿದ. ಹೆಂಗಪ್ಪ ಅಂದ್ರ ಪಂಚಮುಖ ಪರಮೇಶ್ವರಿಗೆ 5 ಮುಖಗಳಿದ್ದು. ಈಶಾನ್ಯ ಅಗ್ನಿ ಹುಟ್ಟಿ ಬಂತ ಮೊದಲು ಅಘೋರ ಮುಖದಲ್ಲಿ. ವಾಯುದೇವ ಹುಟ್ಟಿ ಬಂದವನು ಮಹಾದೇವ ಮುಖದಲ್ಲಿ.
ಗಾಳಿ ಬೆಂಕಿ ಕೌರ್ ಕೊಟ್ಟು ಬಿಟ್ಟಾರ ಅವಾಗ ಆದಿ ಸ್ಥಳದಲ್ಲಿ. ಹಾ ಸದೋಜಾತ್ಮಕದಿಂದ ಸರ್ವ ಎಲ್ಲ ಉತ್ಪನ್ನ ಆತು. ಹಾ. 25 ತತ್ತು ಹುಟ್ಟ್ಯಾವ ತಪ್ತು ಋಷಿ ಮುಖದಲ್ಲಿ. ಹೌದ್ರಿ. ನಿಮ್ಮಲ್ಲಿ ಹುಟ್ಟ್ಯಾವು? ಇರಿಬಿ 80 ಲಕ್ಷ ಜೀವರಾಜ್ ಹುಟ್ಟಿ ಬಂದವು ಈಶ್ವರ ಮುಖದಲ್ಲಿ. ಹಾ ಹ? ಹೌದ. ಗಾಳಿ ಬೆಂಕಿ ಯಾಪಲಿಂದ ಈಶ್ವರಗ ಬೆವರು ಬಂತು. ಹಾ. ನೀರು ಉತ್ಪನ್ನ ಆಗಿ ಬಂತು ಅವನ ರೋಮಿಲಿ. ನಿಮ್ದು ಏನು ಇಲ್ಲೇ ಇಲ್ಲ, ಅಲ್ಲಿ ಕೆಲಸ ಇಲ್ಲ. ಹೌದು ಹೌದಲ್ಲ. ಆಗುದಿಲ್ಲ. ಅವನ ರೋಮಲ್ಲಿ ಹಾ. 2 ಪಾದ ಬಿಟ್ಟು ನಿಂತ ಪಾತಾಳದಲ್ಲಿ. ಹೌದ್ರಿ. ಆದಿಶೇಷನ್ ಪದ್ಮ ಹಾಕೊಂಡು ಬಿಟ್ಟು ಪಾದಿನ ಮೇಲೆ. ಹಾ ಹೃದಯದಲ್ಲಿ ಹರಿದ ನೀರ ಜರದಿ ಬಿದ್ದು ಪದ್ಮಿನ ಮೇಲೆ. ಹಾ. 7 ಸಮುದ್ರ ನೀರಿನ ಜಲ 7 ಎಡಿ ಮೇಲೆ. ಸುಳ್ಳ ಅಂದ್ರೆ ಓದಿ ನೋಡ್ಕೊ 3 ಸ್ತಂಭದಲ್ಲಿ. ಹೌದು ಹೌದು ಹೌದು. ನೋಡ್ಕೋ. ನೀರಲ್ಲಿ ಉತ್ಪನ್ನ ಆತು, ಅವನಿಂದ ಉತ್ಪನ್ನ ಆಯ್ತು. ಹಾ ಹೌದು. ಮತ್ತ ನೀವು ನೀರ್ ನಮ್ದ ತಂದಿ ಹಾ. ನೀ ಹೆಂಗ ನಾ ಹೇಳಿಲ್ಲ ಹಿಂಗ ತಯಾರಾಯ್ತಂತ. ಹಾ. ನೀ ಹಿಂಗ ನಮ್ ಶಕ್ತಿದಿಂದ ತಯಾರಾಗಿತ್ತ ನೀವು ಹೊಡೆದು ಹೇಳ್ಬೇಕು. ಹೌದು ಹೌದು. ಹಂಗ ತಿಂಗುದ ಬಡಿಯಾಕ ಬಡ್ಯಾಕ ಹೋಗ್ಬೇಡ. ಹಾ. ಇದನ್ನ ಬಿಚ್ಚ ಬೆಚ್ಚ ಹೇಳು. ನಿನಗೆ ಯಾವ ಬೇಡ್ತಾನ. ನೋಡು ಮಾಂಡು ಗುದ್ದಾಡಕ್ ಬರ್ಬೇಡ. ನಾ ನಿಂಬಲ್ಲಿ ಹೌದಲ್ಲ. ಮುಕ್ಕಳಿ ವಾರಿಸಾಡ್ಕೊಂಡು ಮುಕ್ಕಳಿಗೇನು ಹತ್ತೈತಿ ರಾಡಿ. ಹಾ ಎಂಟು ಕೊಂಡೆ ಅವ್ನು ಹಿಂಗ. ಅಂಡಜ ಪಿಂಡಜ ಜಲಜ ಉದ್ಬೀಜ ಮಾಡಿ ಇಟ್ಟ ನೋಡುತ್ತಯ್ಯ. ಭೂಮಿ ಆಕಾಶ ಸೂರ ಚಂದ್ರ ಜಗವತ್ತ ತಿರುಗು ಜೋಗತ್ಯಾರ ಸುಳ್ಳು ಹೇಳಿ ಮಣಿಗೆ ಹೋಗವ್ರ. ಭೀಮಶಂಕರ ಕೆಳ ಕವಿಸಾರ ಕವಿಸಾರ ಇಲ್ಲ ತಿಳಿದ ಹೋಗ ನೀನು ಪಾರ. ಇದನ್ನ ತಿಳಿದ ಹಾಡ ನೀನು ಪಾರ. ಸವಣವು ಚಲಿ ಸವಣವು ಚಲಿ ವೈಭು ಶಂಕರ ಅಲ್ಲ ಪಾದಕ ಜಟ್ಟಿ ನಡಿ. ಈಗ ಪಾದಕ ಬಂದನೇನು ಜಟ್ಟಿ ನಡಿ. ಶಕ್ತಿ ಎಂಬ ಜೊತೆ ಎಲ್ಲ ಉಪರಾಟಿ ಗಂಟಲ ಹೌದು.